ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವವಿಭೂತಿ ಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವಣ್ಣವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ಜೂನ್ ತಿಂಗಳು 1ನೇ ತಾರೀಕು ರವಿವಾರ. ಈ ದಿನದಂದು ನಾವೆಲ್ಲ ನಮ್ಮ ಮನಸ್ಸು, ಚಿತ್ತ, ಅಹಂಕಾರ, ನಮ್ಮಲ್ಲಿರುವಂಥ ಅರಿಷಡ್ವರ್ಗಗಳನ್ನು ಹೊರಗೆ ಹಾಕಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಇವತ್ತಿನ ದಿವಸ ವೀರವೀರಾಗಿಣಿ ತತ್ವ ಶಿಖಾಮಣಿಯಾದಂಥ ಅಕ್ಕ ಮಹಾದೇವ ತಾಯಿಯವರ ಒಂದು ವಚನದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲದನಕ್ಕ, ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲದನಕ್ಕ, ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ದಯವಿಲ್ಲದನ್ನಕ್ಕ, ಧನವಿಲ್ಲದನ್ನಕ್ಕ. ಈ ರೀತಿಯಾಗಿ ವೀರವೀರಾಗಿಣಿಯಾದಂಥ ಜಗತ್ತಿನ ಏಕೈಕ ವೈರಾಗ್ಯ ನಿಧಿ ಅಂತಂದರೆ ಅಕ್ಕ ಮಹಾದೇವ ತಾಯಿಯವರು. ಅವರ ವೈರಾಗ್ಯದ ಒಂದು ನುಡಿಯನ್ನು ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿ ಒಂದು ವೈಶಿಷ್ಟ್ಯ ಮತ್ತು ಸಾಧನೆ ಯಾವುದೇ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅವರು ತಮ್ಮ ಒಂದು ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಮರ ಇರ್ತದ ರೀ, ಆದರೆ ಅದಕ್ಕೆ ಎಲೆನೇ ಇರೋಂಗಿಲ್ಲ, ಎಲ್ಲ ಒಣಗಿ ಬರೀ ಕಟ್ಟಿಗೆ ಅಷ್ಟು ನಿಂತಿರ್ತದೆ, ಅಲ್ಲಿ ನೆರಳು ಬರೋದಿಲ್ಲ. ಆ ಒಂದು ಹೊರಗಿನ ಒಂದು ಉದಾಹರಣೆ ತೆಗೆದುಕೊಂಡು ತಾಯಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಸಾಕಷ್ಟು ಹಣ ಇರ್ತದ, ಆದರೆ ಒಂದು ಸತ್ಸಂಗ, ಒಂದು ಒಳ್ಳೆಯ ಒಂದು ಸಂಘ, ಒಂದು ಸಮಾಜಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ ಮಾಡ್ತಾ ಇರುವಂತಹ ಒಂದು ಮಠಗಳಾಗಿರ್ಬಹುದು, ಒಂದು ಟ್ರಸ್ಟ್ ಆಗಿರಬಹುದು,
ಏನೋ ಒಂದು ಸಮಾಜಕ್ಕೆ ಒಳ್ಳೆಯದಾಗುವಂತಹ ಒಂದು ಯಾವುದೋ ಒಂದು ಸಂಘ ಸಂಸ್ಥೆಗಳಿದ್ರೂ ಕೂಡ ಅಲ್ಲಿ ಸಮಾಜ ನಾವೆಲ್ಲ ಹಣ ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಸಾಕಷ್ಟು ಹಣ ಇರ್ತದ, ಬಂಗಾರ ಇರ್ತದ, ಆಸ್ತಿ ಇರ್ತದ, ಆದರೆ ಇಂಥ ಒಂದು ಸತ್ಸಂಗಕ್ಕೆ ಸಮಾಜ ವಿನಿಯೋಗಕ್ಕಾಗಿ ಹಣವನ್ನ ಬಳಸಲಾರದಂಥವರು ಸಾಕಷ್ಟು ಜನ ಇರುವುದರಿಂದ ತಾಯಿಯವರು ಈ ವಚನವನ್ನ ನಮಗೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ಅಂದ್ಕೋಬೇಕಾಗಿದೆ. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ. ಇವತ್ತು ಆಕಳ ಇರ್ತದ, ಆದರೆ ಅದ್ರ ಬರಡಾದ್ರೆ ಏನು ಫಲ? ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ ಅಂತ ಹೇಳಿದ್ದಾರೆ. ಅದು ಹಾಲು ಕರೆದರೆ ಮಾತ್ರ ಅದಕ್ಕೆ ಬೆಲೆ ಇರ್ತದೆ, ಇಲ್ಲ ಅಂದ್ರೆ ಬೆಲೆ ಇರೋದಿಲ್ಲ ಅಂತೇಳಿ ಒಂದು ಹೊರಗಿನ ಬಾಹ್ಯ ವಸ್ತುಗಳಿಂದ ನಮಗೆ ಮನಸ್ಸಿಗೆ ತಂದುಕೊಳ್ಳುವಂತಹ ಒಂದು ವಿಚಾರವನ್ನ ಹೇಳ್ತಾ ಬರ್ತಾರೆ. ಮುಂದೆ ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲದನ್ನಕ್ಕ. ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ರೂಪ ಇರ್ತದ್ರಿ, ಬಹಳ ಪರಮಾತ್ಮ ಕೊಟ್ಟಂತ ಸೌಂದರ್ಯವನ್ನ ನಾವು ಸವಿತಾ ಇರ್ತೇವೆ, ಆದ್ರೂ ಕೂಡ ಗುಣವಿರಗಿಲ್ಲ, ಒಳ್ಳೆ ಗುಣ ಇರಲ್ಲ, ತಾಮಸ ಗುಣ. ನಾನೇ ಶ್ರೇಷ್ಠ, ನನ್ನಂಥವ್ರು ಯಾರಿಲ್ಲ, ಈ ಪ್ರಕಾರ ಜಗತ್ತೇ ಈ ಪ್ರಕಾರ ಅಂದ್ಕೊಂತ ಇರುವಾಗ ಈ ಸಮಾಜವನ್ನೇ ನೋಡಿ ತಾಯಿಯವರು ಈ ಒಂದು ವಚನವನ್ನ ಹೇಳಿದ್ದಾರೆ. ನಿಮ್ಮನ್ನ ಕುರಿತು ಈ ವಚನ ಹೇಳಿದ್ದಾರೆ. ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಇವತ್ತು ಹೆಣ್ಣು ಮಕ್ಕಳೇ ಆಗಿರಬಹುದು, ಗಂಡು ಮಕ್ಕಳೇ ಆಗಿರಬಹುದು, ರೂಪ ಇದ್ದ ತಕ್ಷಣ ಅವರು ಒಳ್ಳೆಯವರಂತ ಅನಿಸ್ಕೊಳ್ಳೋದಿಲ್ಲ, ಸಾಧಕರಂತ ಅನಿಸ್ಕೊಳ್ಳೋದಿಲ್ಲ, ಸಮಾಜ ಸೇವಕರಂತ ಅನಿಸ್ಕೊಳ್ಳೋದಿಲ್ಲ ಅನ್ನೋ ಉದ್ದೇಶಕ್ಕಾಗಿಯೇ ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಮುಂದೆ ಹೇಳ್ತಾ ಇದ್ದಾರೆ, ಅಲಗಿದ್ದು ಫಲವೇನು ಮೊನೆ ಇಲ್ಲದನ್ನಕ್ಕ. ಒಂದು ಕತ್ತಿ ಇರ್ತದ, ಒಂದು ಚಾಕು ಅಂತ ತಗೊಳ್ಳಿ, ನೀವೆಲ್ಲ ಅಡಿಗೆ ಮನೆಯಲ್ಲಿ ಬಳಸುವಂಥ ಚಾಕು, ಅದು ಹರಿತವಾಗಿದ್ರೆ ಮಾತ್ರ ನಮ್ಮ ಉಪಯೋಗ ಬರ್ತದೆ, ಇಲ್ಲಾಂದ್ರೆ ಬರೋದಿಲ್ಲ. ಅದಕ್ಕೆ ಅಲಗಿದ್ದು ಫಲವೇನು ಮೊನೆ ಇಲ್ಲದನ್ನಕ್ಕ. ಅದಗೂ ಚಾಕು ಇರ್ತದ, ಆದರೆ ಅದು ಮಂಡಾಗಿದ್ದರೆ, ಹರಿತವಾಗಿ ಇರದಿದ್ದರೆ ಅದು ಉಪಯೋಗ ಬರೋದಿಲ್ಲ. ಅದು ಫಲವೇನು ಮೊನೆನೇ ಇರಂಗಿಲ್ಲ, ಅದಕ್ಕೆ ಚೂಪಾಗಿರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ನಮಗೆ ಬರ್ತಾ ಇದ್ದಾರೆ, ನಿಮಗೆಲ್ಲ ಜಗತ್ತಿಗೆ ಹೇಳುವಂಥದ್ದು. ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲದನ್ನಕ್ಕ. ನೋಡಿ, ನಾವೆಲ್ಲ ಪರಮಾತ್ಮ ಕೊಟ್ಟಂತ ಭಿಕ್ಷೆ ಒಳಗೆ ಇದ್ದೇವೆ. ಶರೀರ ಭೂಮಿಯಿಂದ ಬಂದದ್ದು, ನೀರು ಜಲತತ್ವ ಅಂದ್ರೆ ಪಂಚಭೂತದಿಂದ, ನಿನ್ನೆ ಅಪ್ಪ ಅವ್ರು ಹೇಳಿದಾರಲ್ಲ, ಪಂಚಭೂತದಿಂದ ತಯಾರಾದಂತಹ ಈ ಶರೀರ ಅವರೇ ಪರಮಾತ್ಮನೇ ಕೊಟ್ಟದ್ದು. ಗುರು ಆದಂಥವರು ನಮ್ಮಲ್ಲಿರುವಂಥ ಅಹಂಕಾರವನ್ನ, ಅರ್ಷಡ್ ವರ್ಗಗಳನ್ನ, ಇವನ್ನೆಲ್ಲ ಯಾವುದಕ್ಕೆ ಬಳಸಬೇಕು, ಯಾವುದಕ್ಕೆ ಬಳಸಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ನಾನಿದ್ದು ಫಲವೇನು ಪರಮಾತ್ಮ ನಿಮ್ಮ ಧ್ಯಾನವಿಲ್ಲದನ್ನಕ್ಕ. ನಾವು ದಿನಕ್ಕೆ ಎಷ್ಟು ಸಲ ಪರಮಾತ್ಮನನ್ನ ನೆನೆಸ್ತೀವಿ? ಗುರುವಿನ ಜ್ಞಾನವನ್ನು ಕೊಟ್ಟಂತ ಗುರುವಿನ ಎಷ್ಟು ಸಲ ನೆನೆಸ್ತೀವಿ ಅನ್ನೋದನ್ನ ನಮ್ಮ ಮನಸ್ಸನ್ನ ಮುಟ್ಟಿಕೊಂಡು
ಹೇಳಬೇಕಾಗಿದೆ. ಯಾಕಂದ್ರೆ ಮನಸ್ಸು ನಾವು ಯಾವ ಕಡೆ ನೋಡ್ತೀವೋ ಆ ಕಡೆ ಹರಿದು ಹೋಗ್ತದೆ. ನಮ್ಮಲ್ಲಿ ಸಾಧನೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ನಾವು ಯಾವುದನ್ನು ನೋಡ್ತೇವೋ ಅದನ್ನೇ ಬಯಸ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮಲ್ಲಿ ಸಾಧನೆ ಗಟ್ಟಿಗೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತಾಗಿದೆ. ನಾನಿದ್ದು ಫಲವೇನು ನಿಮ್ಮ ಧ್ಯಾನವಿಲ್ಲದನ್ನಕ್ಕ ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿ ತಾಯಿಯವರು ತಮ್ಮನ್ನ ಕುರಿತು ಮೊದಲಿಗೆ ಹೇಳಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಏನು ಈ ವಚನವನ್ನ ಕೇಳ್ತಿದ್ದೇವೆ, ಪರಮಾತ್ಮನ ಇರುವಿಕೆಯನ್ನು ನಾವು ತಿಳ್ಕೊತಿದ್ದೀವಿ. ಗುರು ಪರಮಾತ್ಮ ಎಲ್ಲವನ್ನು ಕೊಟ್ಟು ಸುಮ್ಮನೆ ಕೂತಿದ್ದಾನೆ. ಏನೆಲ್ಲವನ್ನು ಕೊಟ್ಟಿದ್ದಾನೆ, ಬೇಕು ಬೇಡ ಎಲ್ಲವನ್ನ ಮುಂದೆ ಇಟ್ಟಿದ್ದಾನೆ. ಅದು ಯಾವುದನ್ನ ನಾವು ಬಳಸಬೇಕು, ಯಾವುದನ್ನ ಬಳಸಬಾರ್ದು ಅನ್ನೋದನ್ನ ಗುರು ತಿಳಿಸ್ಕೊಡ್ತಾರೆ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೆ ಚೆಲ್ಲಿದ ಮುಕುತಿ ಅಂತ ಹೇಳಿ ಸಂತ ಶಿಶುನಾಳ ಶ್ರೀಪ ಸಾಹೇಬರು ಮಹಾಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಅರಿವು ಜಾಗೃತಿ ಆಗಬೇಕಾದ್ರೆ ನಾವು ಗುರುವಿನ ಮೊರೆಯನ್ನ ಹೋಗಬೇಕಾಗ್ತದೆ. ಇವತ್ತ ಅಕ್ಷರ ಜ್ಞಾನದ ಗುರುಗಳಾಗಿರಬಹುದು, ಇವತ್ತ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು ಅಂತ ಹೇಳಿ ಹಿರಿಯರು ನಮಗೆಲ್ಲರಿಗೂ ನಮಗೂ ನಿಮಗೂ ಕೂಡ ಪಾಠವನ್ನ ಹಾಕಿ ಹೋಗಿದ್ದಾರೆ. ತಾಯಿಯೇ ಮೊದಲು ಗುರು, ಎರಡನೇ ಗುರು ತಂದೆ ಆಗ್ತಾ ಇದ್ದಾನೆ. ಹಾಗೆ ಆಧ್ಯಾತ್ಮಿಕದೊಳಗ ಗುರು ಯಾರಪ್ಪ ಅಂದ್ರೆ ಎಲ್ಲ ಬಲ್ಲವ, ತನ್ನನ್ನು ತಾನು ಅರಿತವ, ನಾನ್ಯಾರೆಂದು ತಿಳಿದು ಮಾತನಾಡುವವ, ಅವನೇ ನಿಜವಾದ ಗುರು ಆಗ್ತಾನೆ. ಅಂತಪ್ಪ ಗುರುವಿನ ದರ್ಶನದಿಂದ, ಅವರು ಹೇಳುವಂತ ಮಾತಿನಿಂದ, ವಾಣಿಯಿಂದ ನಾವು ಇಲ್ಲಿಂದ ಮನೆ ಮನೆಗೆ ತೆಗೆದುಕೊಂಡು ಹೋಗಿ ನಮ್ಮ ಅರಿವನ್ನ ಜಾಗೃತಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಹುಟ್ಟುವಾಗ ನಾವೆಲ್ಲವನ್ನು ತಿಳಿದುಕೊಂಡು ಬಂದಿರುವುದಿಲ್ಲ. ಹಾಗೆ ದೊಡ್ಡವರಾಗ್ತಾ ಆಗ್ತಾ ಎಲ್ಲರೊಂದಿಗೆ ಬೆರೆತು ನಾವು ಬಾಳ್ತಾ ಇರುವಾಗ ಸರ್ವಜ್ಞರವರು ಒಂದು ವಚನವನ್ನು ಹೇಳ್ತಾ ಇದ್ದಾರೆ. ಸರ್ವಜ್ಞರು ಹೇಳ್ತಾ ಇದ್ದಾರೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಅಂದ್ರೆ ಎಲ್ಲರಿಂದ ಒಂದೊಂದು ನುಡಿಗಲಿತ. ಸರ್ವಜ್ಞರವರು ಎಲ್ಲರಿಂದ ನುಡಿಗಲಿತು ವಿದ್ಯದ ಪರ್ವತವೇ ಆದ ಅಂತ ಹೇಳ್ತಾರೆ. ಹಾಗೆ ನಾವು ಅಂಥ ಜ್ಞಾನಿಗಳ ಮಾತುಗಳನ್ನ ನಾವು ಮನದಲ್ಲಿ ಇಟ್ಕೊಂಡು, ಚಿತ್ತದಲ್ಲಿ ಇಟ್ಕೊಂಡು ಅದನ್ನೇ ಸಾಧನೆಗೆ ತೊಡಗಿಸಿಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ್ಕೆ ಆಗಲಿಕ್ಕೆ ಸಾಧ್ಯ. ಇವತ್ತು ಬಸವಣ್ಣವರಾಗಿರ್ಬೋದು, ಮಡಿವಾಳ ಮಾಚಿತಂದೆಯವರಾಗಿರ್ಬೋದು, ಚನ್ನಬಸವಣ್ಣವರು, ಸಿದ್ದರಾಮ ಶಿವಯೋಗಿಗಳು, ಅಲ್ಲಮ ಪ್ರಭುದೇವರು, ನೀಲಮ್ಮ ತಾಯಿಯವರು, ನೀಲಲೋಚನೆಯವರು, ಹಂಗೆ ಚನ್ನಬಸವಣ್ಣವರ ತಾಯಿಯವರಾಗಿರ್ಬೋದು, ಎಲ್ಲ ಶರಣರನ್ನ ನೆನೆದು ಇಲ್ಲಿ ನಾನತನಾದೆ, ನಾನು ಅವರಂತೆ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನ ಬಸವಾದಿ ಶರಣರು ಮತ್ತು ಗುರುಗಳು ನಮಗೆ ತಮ್ಮ ಅನಿಸಿಕೆ ಆಗಿರ್ಬೋದು, ವಚನದ ಮೂಲಕವಾಗಿರ್ಬೋದು ತಿಳಿಸ್ತಾ ಬಂದಿದ್ದಾರೆ. ಇಂಥ ಒಂದು ನಿಟ್ಟಿನೊಳಗ ಈ ಒಂದು ದಾರಿಯೊಳಗ
ಶರಣರ ದಾರಿ ಒಳಗ ನಾವು ಹೋಗೋದ್ರಿಂದ ನಮಗೆ ಈ ಜನ್ಮದ ಸಾರ್ಥಕ್ಕೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಗೋಚರ ಆಗ್ತಾ ಹೋಗ್ತಾರೆ. ಅವಾಗಿನೇ ನಾವು ಮಾನವರಾಗಿ, ಮನುಷ್ಯರಾಗಿ, ಮಹಾತ್ಮರಾಗಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಶರಣರ ವಚನದ ಮೂಲಕ, ಗುರುಗಳ ವಾಣಿಯ ಮೂಲಕ, ಲಿಂಗದ ಧ್ಯಾನದ ಮೂಲಕ ತಿಳಿಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಈ ಲೌಕಿಕದಲ್ಲಿ ನಾವು ತಲೆಯನ್ನ, ಮನಸ್ಸನ್ನ ಕಳಿಸಿದ್ವಿ, ನಾವು ಆಧ್ಯಾತ್ಮಿಕ ಆಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನ ನಾವು ಅರಿಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾವು ನೋಡ್ರಿ, ಈ ಒಂದು 21ನೇ ಶತಮಾನದಲ್ಲಿ ನಾವು ಹುಟ್ಟಿ ಬೆಳೆದಿದ್ದು ಇದು ಮಹಾಪುಣ್ಯ. ಯಾಕಂದ್ರೆ ಎಲ್ಲ ದಾರ್ಶನಿಕರು, ಮಹಾತ್ಮರು, ಸಂತರು, ಶರಣರು ಏನು ನಮಗೆ ಕೊಟ್ಟು ಹೋಗಿದ್ದಾರೆ, ಇವೆಲ್ಲ ನಮಗೆ ಸಿಗ್ತಾ ಇದೆ. ಈ ಒಂದು 50 ವರ್ಷದ ಹಿಂದೆ ಹೋಗಿ ನೋಡಿ, ಪಾಪ ಏನೂ ಇಲ್ಲ ಅವರಿಗೆ. ವಚನ ಗೊತ್ತಿಲ್ಲ, ಶರಣರಂದ್ರೆ ಗೊತ್ತಿಲ್ಲ, ಸತ್ಯ ಗೊತ್ತಿತ್ತು, ಆದರೆ ಅದನ್ನು ಹೆಂಗ ನಾವು ಪ್ರತಿಪಾದನೆ ಮಾಡಬೇಕು, ಹೆಂಗನ್ನ ನಾವು ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅನ್ನೋದು ಅವರಿಗೆ ಹೇಳುವಂಥ ಗುರುಗಳಾಗಿರಬಹುದು, ಜಂಗಮರಾಗಿರಬಹುದು ಇರಲಿಲ್ಲ. ಹಿಂದೆ ಸಾಧುಗಳು ಆಗಿ ಹೋದರು, ಆದರೆ ಸಂತರು ಕೊಟ್ಟು ಹೋದರು, ಶರಣರು ವಚನವನ್ನು ಕೊಟ್ಟು ಹೋದರು, ಆದರೆ ಅದು ಮೂಲೆ ಗುಂಪಾಗಿ ಕುಂತು. ಹೀಗಾಗಿ ಹಿಂದಿನವರು ತಮ್ಮ ಹೊಟ್ಟೆಯನ್ನು ತುಂಬಿಕೊಂಡು ಮಕ್ಕಳನ್ನ ಸಲುವುದೇ ಕಷ್ಟವಾಗಿತ್ತು. ಅಂಥದ್ರಲ್ಲಿ ಈ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಅವರು ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಈಗ ನಮಗೆಲ್ಲವೂ ಸಿಕ್ಕಿದೆ, ಪುಸ್ತಕದ ಮೂಲಕ, ಗುರುಗಳ ಮೂಲಕ, ಎಲ್ಲದರ ಮೂಲಕ ನಮಗೆ ಎಲ್ಲವೂ ಸಿಕ್ಕಿದೆ. ಅದನ್ನು ನಾವು ಕೈಗೆತ್ತಿಕೊಂಡು ವಚನಗಳಾಗಿರ್ಬೋದು, ಅಪ್ಪಾಜಿಯವರು ಹೇಳುವಂಥ ವಿಚಾರಗಳಾಗಿರ್ಬೋದು, ಇವತ್ತು ನಮ್ಮ ಆರೋಗ್ಯವಾಗಿರಬಹುದು, ಎಲ್ಲದನ್ನೂ ತೆಗೆದುಕೊಂಡು ಇದನ್ನ ಮನೆಯಲ್ಲಿ ನಾವು ಇದನ್ನು ಕೂಡ ನಾವು ಸಾಧನೆಗೈದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ಈವರೆಗೆ ನನಗೆ ಮಾತನಾಡೋದು ಮಾಡಿಕೊಟ್ಟಂತ ಎಲ್ಲ ಶರಣರಿಗೂ ಶರಣಾರ್ಥಿಗಳು.